ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಇಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಇವತ್ತಿನ ದಿನ ಹರಿಕಥಾಮೃತ ಸಾರದ 8ನೆಯ ಸಂಧಿ ಮಾತೃಕಾ ಸಂಧಿಯ 17 ಮತ್ತು 18ನೇ ಪದ್ಯವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. 17ನೇ ಪದ್ಯದಲ್ಲಿ ಜಗನ್ನಾಥದಾಸರು ನಮ್ಮ ತಲೆ ಒಳಗೆ, ನಮ್ಮ ಕಣ್ಣಿನಲ್ಲಿ, ನಮ್ಮ ಮುಖದೊಳಗೆ ಯಾವ ಯಾವ ಭಗವದ್ರೂಪಗಳು ಉಂಟು, ಎಷ್ಟು ಸಂಖ್ಯೆಯಿಂದ ಭಗವಂತ ಸನ್ನಿಹಿತನಾಗಿದ್ದಾನೆ, ತನ್ನ ರೂಪಗಳಿಂದ ಎಲ್ಲವನ್ನ ಮಾಡಿಸ್ತಕ್ಕಂಥವನು ಭಗವಂತನೇ, ಈ ವಿಚಾರವನ್ನು ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಪದ್ಯವನ್ನು ನೋಡೋಣ. ಮೌಳಿಯಲ್ಲಿಹ ವಾಸುದೇವನು ಏಳದಿಕ್ಕನವ ಜಾತಿ ರೂಪವ ತಾಳಿ ಮುಖದೊಳು ನಯನ ಶ್ರವಣಾದ್ಯವಯವಗಳೊಳಗೆ ಆಳರ ಸುತಾನಾಗಿ ಸತತ ಸುಲೀಲಯಗೈಯುತ್ತಲಿಪ್ಪ ಸುಖಮಯ ಕೇಳಿ ಕೇಳಿಸಿ ನೋಡಿ ನೋಡಿಸಿ ನುಡಿದು ನುಡಿಸುವನು. ಬಹಳ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಮೌಳಿಯಲ್ಲಿಹ ವಾಸುದೇವನು. ಮೌಳಿ ಅಂದ್ರೆ ನಮ್ಮ ತಲೆ, ನಮ್ಮ ಶಿರಸ್ಸು. ಆಪಾದ ಮೌಳಿ ಪರ್ಯಂತಂ, ಗುರುಗಳ ಪಾದದಿಂದ ಹಿಡಿದುಕೊಂಡು ಅವರ ತಲೆಯವರೆಗೂ ಗುರುಗಳ ಇಡೀ ಆಕೃತಿಯನ್ನ ಭಕ್ತಿಯಿಂದ ಚಿಂತನೆ ಮಾಡಿದರೆ ಸಕಲ ವಿಘ್ನಗಳ ಪರಿಹಾರ ಅಂತ ಹೇಳಿದ್ದುಂಟು ಶಾಸ್ತ್ರಗಳಲ್ಲಿ. ಆ ರೀತಿ ಅಂತೂ ಇಲ್ಲಿ ಮೌಳಿಯಲ್ಲಿಯ ವಾಸುದೇವನು, ನಮ್ಮ ತಲೆ ಒಳಗೆ ವಾಸುದೇವ ರೂಪ ಪರಮಾತ್ಮ ಎಷ್ಟು ರೂಪದಿಂದ ಇದ್ದಾನೆ ಗೊತ್ತಾ? 16 ರೂಪದಿಂದ. ಏಳದಿಕ ನವಜಾದಿ ರೂಪವ ತಾಳಿ ಮುಖದೊಳು ಅಂದ್ರೆ 7 ಅಧಿಕ 7 ಹೆಚ್ಚಾದ 9 ಅಂದ್ರೆ 7 + 9 16. ಏಳದಿಕ ನವಜಾದಿ ರೂಪವ ತಾಳಿ 7 ಹೆಚ್ಚಾದ 9 ಅಂದ್ರೆ 16 ರೂಪಗಳನ್ನ ತಾಳಿ. ಯಾವುದು 16 ರೂಪಗಳು? ಅಜಾದಿ 16 ರೂಪಗಳು. ಭಗವಂತನ ಅಜಾದಿ 16 ರೂಪಗಳು ಅಂತ ತಿಳಿಸ್ತಾ ಇದ್ದಾರೆ. ಅಂತೂ 7 ಅಧಿಕ 9 ಅಜಾದಿ ರೂಪವನ್ನ ಭಗವಂತ ತಾಳಿ, ಅಜಾದಿ ರೂಪವನ್ನು ಧರಿಸಿ ಮುಖ್ಯವಾಗಿ ನಮ್ಮ ಮೌಳಿಯ ಒಳಗೆ, ನಮ್ಮ ತಲೆಯ ಒಳಗೆ ಇದ್ದಾನೆ. ಅನಂತರ ಮುಖದೊಳು ನಯನ ಶ್ರವಣಾದ್ಯವಯವಗಳೊಳಗೆ, ನಮ್ಮ ಮುಖ, ನಮ್ಮ ಕಣ್ಣು, ನಮ್ಮ ಕಿವಿ ಮೊದಲಾದ ಇಂದ್ರಿಯಗಳಲ್ಲಿ, ಅವಯವಗಳಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ. ಹೇಗೆ ಬರೀತಾರೆ? ಮುಖದೊಳು ಆನಂದಮಯನಾದ ಭಗವಂತ ತಿಳಿಸ್ತಾ ಇದ್ದಾರೆ. ಸುಖಮಯ ಅಂತ ಅದು ಕರ್ತೃಪದ. ಸುಖಮಯನಾದ ಆನಂದ ರೂಪನಾದ ಭಗವಂತ ಮುಖದೊಳು, ನಮ್ಮ ಮುಖದೊಳಗೆ, ಮತ್ತು ನಯನ ನಮ್ಮ ಕಣ್ಣು, ಶ್ರವಣ ಕಿವಿ, ಆದಿ ಇವೇ ಮೊದಲಾದ ಎಲ್ಲ ಅವಯವಗಳಲ್ಲಿ, ಮುಖ, ಕಣ್ಣು, ಕಿವಿ ಮೊದಲಾದ ಅವಯವಗಳೊಳಗೆ ಆಳರ ಸುತಾನಾಗಿ, ತಾನೇ ಆಳು ತಾನೇ ಅರಸು ಭಗವಂತ. ಅಂದ್ರೆ ಭಗವಂತ ಇನ್ನೊಬ್ಬರ ಅಧೀನ ಅಲ್ಲ ಎಂಬ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಭಗವಂತ ಅರಸನಾದರೂ ಕೂಡ ಎಲ್ಲ ಕಾರ್ಯವನ್ನು ಮಾಡತಕ್ಕಂಥವನು ಅವನೇ. ಭಗವಂತ ಆಳಾದರೂ ಕೂಡ, ಸೇವಕನಾದರೂ ಕೂಡ ಆನಂದಮಯನಾಗಿದ್ದಾನೆ, ನಿತ್ಯ ಪರಿಪೂರ್ಣನಾಗಿದ್ದಾನೆ, ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ ಎಂಬ ಚಿಂತನೆ ನಾವು ಮಾಡಬೇಕು. ಆ ರೀತಿ ಆಳರಸು ತಾನಾಗಿ, ತಾನೇ ಆಳು ತಾನೇ ಅರಸು ಆಗಿ, ಸತತ ಸುಲೀಲಯ ಗೈಯುತರಿಪ್ಪ, ಒಳ್ಳೆ ಲೀಲೆಯನ್ನ ಭಗವಂತ, ಉತ್ತಮವಾದ ಲೀಲೆಯನ್ನ ಭಕ್ತರಿಗೆ ತೋರಿಸ್ತಾ ಮಾಡಿಸ್ತಾ, ವಿಶೇಷವಾಗಿ ಆ ಲೀಲೆಯನ್ನು ಸ್ಮರಣೆ ಮಾಡಿದರೆ ಭಕ್ತರನ್ನು ಉದ್ಧಾರ ಮಾಡ್ತಾ, ಸುಲೀಲಯ ಗೈಯುತರಿಪ್ಪ, ಒಳ್ಳೆ ಲೀಲೆಯನ್ನ ಮಾಡ್ತಾ ಇದ್ದಾನೆ, ವಿಹಾರ ಮಾಡ್ತಾ ಇದ್ದಾನೆ. ಹೇಗೆ? ಕೇಳಿ ಕೇಳಿಸಿ, ಎಲ್ಲ ಅವಯವಗಳಲ್ಲಿ ನಿಂತು ಕೇಳಿ ಕೇಳಿಸ್ತಾನೆ. ನಮ್ಮ ಕಿವಿಯಲ್ಲಿದ್ದು ತಾನೇ ಶಬ್ದಗಳನ್ನು ಕೇಳಿ ನಮಗೂ ಕೇಳಿಸುವಂತೆ ಮಾಡ್ತಾನೆ. ನೋಡಿ ನೋಡಿಸಿ, ನಮ್ಮ ಕಣ್ಣೊಳಗಿದ್ದು ಸಕಲ ಪದಾರ್ಥಗಳನ್ನು ತಾನು ನೋಡಿ ಸಾಕ್ಷಿಯಾಗಿ ಕಣ್ಣಿನ ಮೂಲಕ ನಮಗೂ ಕೂಡ ಭಗವಂತ ಸೂರ್ಯಾಂತರ್ಯಾಮಿಯಾಗಿ ಭಗವಂತ ನಮಗೆಲ್ಲ ಪದಾರ್ಥಗಳನ್ನು ತೋರಿಸ್ತಾನೆ. ನುಡಿದು ನುಡಿಸುವ, ನಮ್ಮ ಬಾಯಿ ಒಳಗಿದ್ದು ಶಬ್ದಗಳನ್ನು ತಾನು ನುಡಿದು ನಮ್ಮಿಂದ ನುಡಿಸ್ತಾನೆ. ಅಗ್ನ್ಯಂತರ್ಯಾಮಿಯಾಗಿ ಪರಶುರಾಮ ರೂಪಿ ಪರಮಾತ್ಮ ಅಂತ ಸಕಲ ಕಾರ್ಯಗಳನ್ನು ಮಾಡತಕ್ಕಂಥವನು ಭಗವಂತನೇ ಎಂಬ ವಿಚಾರವನ್ನು ಬಹಳ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಅಂತೂ ನೋಡಿ,
ನಮ್ಮ ತಲೆ ಒಳಗೆ 16 ಅಜಾದಿ ರೂಪಗಳಿಂದ ಭಗವಂತ ಇದ್ದಾನೆ ಅಂತ ಹೇಳಿದ್ದಾರೆ. ಅಜಾದಿ ರೂಪಗಳು ಯಾವುದು? 16 ಅಜಾದಿ ರೂಪಗಳು ಅಂತಂದ್ರೆ ಇಲ್ಲಿ ಒಂದು ಹೇಳಿದ್ದುಂಟು, ಶಾಸ್ತ್ರಕಾರರು ತಿಳಿಸಿದ್ದಾರೆ. ಅಜಾದಿ 16 ರೂಪಗಳು ಅಂದ್ರೆ ಅಜ, ಆನಂದ, ಇಂದ್ರ, ಈಶ, ಉಗ್ರ, ಊರ್ಜ, ಋತಂಬರ, ರೂಘ, ಋಷ, ಋಜಿ, ಐಕಾತ್ಮ, ಐರ, ಓಜೋಭೃತ್, ಔರಸ, ಅಂತ 16ನೇದು ಅರ್ಧಗರ್ಭ. ಈ ರೀತಿ ಭಗವಂತ ತನ್ನ 16 ರೂಪಗಳಿಂದ ನಮ್ಮ ಶಿರಸ್ಸಿನ ಒಳಗಿದ್ದು ಎಲ್ಲ ಬುದ್ಧಿಯನ್ನು ಪ್ರಚೋದನೆ ಮಾಡಿ ಮಾಡಿಸ್ತಕ್ಕಂಥವನು ಭಗವಂತನೇ ಎಂಬ ವಿಚಾರವನ್ನು ನಾವು ತಿಳಿಯಬೇಕು. ಇಲ್ಲಿ ಸಂಕರ್ಷಣ ಒಡೆಯರ ಇನ್ನೊಂದು ರೀತಿಯ ವ್ಯಾಖ್ಯಾನ ಅಂತಂದ್ರೆ ಮುಖ್ಯವಾಗಿ 97 ರೂಪಗಳು ಅಂತ ಅವರು ಒಂದು ಲೆಕ್ಕ ಮಾಡಿದ್ದುಂಟು. ಮುಂದಿನ ಪದ್ಯದಲ್ಲೂ ಈ ವಿಚಾರ ಬರ್ತದೆ. ಅಂದ್ರೆ 51 ಅಜಾದಿ ರೂಪಗಳು, 24 ಕೇಶವಾದಿ ರೂಪಗಳು, 12 ಶಕ್ತಿಯಾದಿ ರೂಪಗಳು ಅಂತ ಅವರು ವಿವರಣೆ ಮಾಡಿದ್ದುಂಟು. ಆದರೆ ಸದ್ಯಕ್ಕೆ ಮಾತೃಕಾನ್ಯಾಸದಲ್ಲಿ ಈ 97 ರೂಪಗಳನ್ನು ಗ್ರಹಣ ಮಾಡಿಲ್ಲ ನಾವು. ಅದಕ್ಕಾಗಿ ಸದ್ಯಕ್ಕೆ ಇಲ್ಲಿ 16 ರೂಪಗಳು ಅಂತ ಹೇಳಿದ್ದುಂಟು. ಅದನ್ನು ನಾವು ಸರಿಯಾಗಿ ಚಿಂತನೆ ಮಾಡಬೇಕು. ಅಂದ್ರೆ ನೋಡಿ, ಮೌಳಿಯಲ್ಲಿಹ ವಾಸುದೇವನು 7 ನವಜಾತಿ ರೂಪವತಾಳಿ. ಅಂದ್ರೆ ವಾಸುದೇವ ರೂಪಿ ಪರಮಾತ್ಮ 7 ನವಜಾತಿ ರೂಪವತಾಳಿ, 7 ಹೆಚ್ಚಾದ 9 ರೂಪಗಳನ್ನ ಭಗವಂತ ತಾನು ತಾಳಿ ಮೌಳಿಯಲ್ಲಿಹ ನಮ್ಮ ಶಿರಸ್ಸಿನ ಒಳಗೆ ನಮ್ಮ ತಲೆ ಒಳಗಿದ್ದಾನೆ. ಅನಂತರ ಸುಖಮಯನಾದ ಭಗವಂತ, ಸುಖಮಯ ಆನಂದ ಪರಿಪೂರ್ಣನಾದ ಭಗವಂತ ಮುಖದೋಳು ನಮ್ಮ ಮುಖದೊಳಗೆ ಮತ್ತು ನಯನ ಅವಯವಗಳೊಳಗೆ ನಮ್ಮ ಕಣ್ಣು ಕಿವಿ ಮೊದಲಾದ ಎಲ್ಲ ಅವಯವಗಳ ಒಳಗೆ ಆಳರಸುತಾನಾಗಿ ತಾನೇ ಆಳಾಗಿ ತಾನೇ ಅರಸಾಗಿ ಎಲ್ಲವೂ ಭಗವಂತನೇ ಎಂಬ ಅರ್ಥದಲ್ಲಿ ಚಿಂತನೆ ಮಾಡಬೇಕು. ಸರ್ವಾಂತರ್ಯಾಮಿಯಾಗಿದ್ದಾನೆ. ಅದರಿಂದ ಸತತ ಸುಲೀಲೆಯ ಗೈಯುತಲಿಪ್ಪ. ಯಾವ ರೀತಿ? ಎಲ್ಲ ಲೀಲೆಯನ್ನ ಭಗವಂತ ಅವನೇ ಸಕಲ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ. ಹೇಗೆ? ಅವನೇ ಶಬ್ದಗಳನ್ನು ಕೇಳಿ ನಮ್ಮಿಂದ ಕೇಳಿಸ್ತಾನೆ, ನಮ್ಮ ಕಿವಿಯಿಂದ. ಅವನೇ ಸಕಲ ಪದಾರ್ಥಗಳನ್ನು ನೋಡಿ ನಮ್ಮ ಕಣ್ಣಿನಿಂದ ನೋಡಿಸ್ತಾನೆ. ಅವನೇ ಎಲ್ಲ ಶಬ್ದಗಳನ್ನು ನುಡಿದು ನಮ್ಮ ಬಾಯಿಯಿಂದ ಮತ್ತೆ ನೋಡಿಸ್ತಾ ಇದ್ದಾನೆ. ಈ ವಿಚಾರವನ್ನ ಜಗನ್ನಾಥದಾಸರು ಬಹಳ ಸುಂದರವಾಗಿ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕು. ಅಂದ್ರೆ ನೋಡಿ, ಪರಮಾತ್ಮನೇ ಕೇಳ್ತಾನೆ, ನೋಡ್ತಾನೆ, ನುಡಿಯುತ್ತಾನೆ ಅಂದ್ರೆ ಭಗವಂತನೇ ಸ್ವತಂತ್ರ ಕರ್ತ. ಇನ್ನೊಬ್ಬರ ಅಧೀನನಾಗಿ ತಾನು ಕೇಳೋದು ನೋಡೋದು ಯಾವುದು ದೇವರಿಗಿಲ್ಲ. ಸ್ವತಂತ್ರನಾಗಿ ಅವನು ನೋಡ್ತಾನೆ. ಆದರೆ ಈ ಜೀವನಿಗೆ ನೋಡಿ, ದೇವರಿಗೆಲ್ಲ ಕೇಳಿ ನೋಡಿ ನೋಡಿಸಿ ಅಂದ್ರು. ಜೀವನಿಗೆ ಅಲ್ಲಿ ಹೇಳುವಾಗ ಕೇಳಿಸಿ ನೋಡಿಸಿ ನುಡಿಸುವನು. ಅಂದ್ರೆ ಭಗವದ್ ಅಧೀನನಾಗಿ ಈ ಜೀವನು ಶಬ್ದಗಳನ್ನು ಕೇಳುತ್ತಾನೆ, ಪದಾರ್ಥಗಳನ್ನು ನೋಡುತ್ತಾನೆ, ಶಬ್ದಗಳನ್ನು ನುಡಿಯುತ್ತಾನೆ. ಈ ಜೀವ ಅಸ್ವತಂತ್ರ, ಭಗವಂತ ಸ್ವತಂತ್ರ ಎಂಬ ವಿಚಾರ ಈ ಶಬ್ದಗಳಿಂದ ನಮಗೆ ಸ್ಪಷ್ಟವಾಗುತ್ತದೆ. ಶಾಸ್ತ್ರೀಯವಾಗಿರತಕ್ಕಂಥ ವಿಚಾರವನ್ನ ಜಗನ್ನಾಥದಾಸರು ಇಲ್ಲಿ ತಿಳಿಸಿದ್ದಾರೆ. ಆದ್ದರಿಂದ ಸಕಲ ಕಾರ್ಯಗಳನ್ನೂ ಕೂಡ ಭಗವಂತನೇ ಒಳಗೆ ನಿಂತು ಮಾಡಿಸ್ತಾನೆ. ನಮ್ಮ ಪ್ರತಿಯೊಂದು ಅವಯವಗಳಲ್ಲಿ ನಿಂತು ಆ ಅವಯವಗಳ ಕಾರ್ಯವನ್ನು ಮಾಡಿಸ್ತಕ್ಕಂಥವನು ಭಗವಂತನೇ ಎಂಬ ಭಕ್ತಿಯ ಚಿಂತನೆಯಲ್ಲಿ ಈ ಪದ್ಯವನ್ನು ನಾವು ನೋಡಬೇಕು. ಮೌಳಿಯಲ್ಲಿ ವಾಸುದೇವನು 7 ನವಜಾತಿ ರೂಪವ ತಾಳಿ ಮುಖದೊಳು ನಯನ ಶ್ರವಣಾದ್ಯವಯವಗಳೊಳಗೆ ಆಳದ ಸುತಾನಾಗಿ ಸತತ ಸುಲೀಲೆಯ ಗೈಯುತಲಿಪ್ಪ. ಸುಖಮಯ ಕೇಳಿಸಿ ನೋಡಿ ನೋಡಿಸಿ ನುಡಿದು ನುಡಿಸುವನು. ಮುಂದಿನ ಪದ್ಯದಲ್ಲಿ 18ನೇ ಪದ್ಯದಲ್ಲಿ ಜಗನ್ನಾಥದಾಸರು ನಮ್ಮ ದೇಹದಲ್ಲಿರತಕ್ಕಂಥ 72,000 ನಾಡಿಗಳೇನಿದೆ, 72,000 ನಾಡಿಗಳಲ್ಲಿ ಅತ್ಯಂತ ಪ್ರಧಾನವಾದದ್ದು ಅಂದ್ರೆ 101 ನಾಡಿಗಳು. ಆ 101 ನಾಡಿಗಳಲ್ಲಿ ಭಗವಂತ 101 ರೂಪಗಳಿಂದ, ಅಜಾದಿ ಕಲಶನಾಮಕವಾದ ರೂಪಗಳಿಂದ ಭಗವಂತ ಸನ್ನಿಹಿತನಾಗಿದ್ದಾನೆ. ಈ ರೀತಿ ಜ್ಞಾನಿಗಳು, ಭೂಸುರರು, ಬ್ರಾಹ್ಮಣರು ಚಿಂತನೆ ಮಾಡಿ ಭಕ್ತಿಯಿಂದ ಭಗವಂತನ ಪೂಜೆ ಮಾಡ್ತಾ ಇದ್ದಾರೆ. ಕಲಶ ಪೂಜೆ ಮಾಡುವಾಗ ಈ 101 ಅಜಾದಿ ಭಗವದ್ ರೂಪಗಳ ಸ್ಮರಣೆ ಮಾಡಬೇಕು ಅಂತ ಹೇಳಿದ್ದುಂಟು. ಆ ವಿಚಾರವನ್ನ 18ನೇ ಪದ್ಯದಲ್ಲಿ ಜಗನ್ನಾಥದಾಸರು ತಿಳಿಸ್ತಾ ಇದ್ದಾರೆ. ಪದ್ಯವನ್ನು ನೋಡೋಣ. 2,70,000 ನಾಡಿಗೆ ಮುಖ್ಯ ಏಕೋತ್ತರ ಶತಗಳಿಲ್ಲೆವು, ಶತಗಳಲ್ಲಿಯೂ 101 ಮೂರ್ತಿಗಳು. ಅರಿತು ದೇಹದಿ ಕಲಶ ನಾಮಕ ಹರಿಗೆ ಕಲೆಗಳಿವೆ ಎಂದು ನೈರಂತರದಿ ಪೂಜಿಸುತ್ತಿಹರು.
ಪರಮಾದರದಿ ಭೂಸುರರು. ನೋಡಿ, 2+70 ನಾಡಿಗೆ 2 ಹೆಚ್ಚಾದ 70,000 ನಾಡಿಗಳು ಅಂದ್ರೆ ಒಟ್ಟು 72,000 ನಾಡಿಗಳು. 2+70,000 ನಾಡಿಗೆ ನಮ್ಮ ದೇಹದಲ್ಲಿರತಕ್ಕಂತಹ 72,000 ನಾಡಿಗಳಿಗೆ ಮುಖ್ಯವಾದದ್ದು ಯಾವುವು? ಏಕೋತ್ತರ ಶತಗಳಲ್ಲಿ ಅಂದ್ರೆ 72,000 ನಾಡಿಗಳಲ್ಲಿ ಪ್ರಧಾನವಾದ 101 ನಾಡಿಗಳಲ್ಲಿ, ಏಕೋತ್ತರ ಶತಗಳಲ್ಲಿ ಅಂದ್ರೆ ಒಂದು ಮುಂದಿರತಕ್ಕಂತಹ ಶತ ಅಂದ್ರೆ 101. ನಮ್ಮ ದೇಹದ ಪ್ರಧಾನವಾದ 101 ನಾಡಿಗಳಲ್ಲಿ 101 ಮೂರ್ತಿಗಳು ಇಹವು ಅಂತ ಅನ್ವಯ ಮಾಡಿಕೊಳ್ಳಬೇಕು. ಆ 101 ನಾಡಿಗಳಲ್ಲಿ ಭಗವಂತನ 101 ರೂಪಗಳು ನಮ್ಮ ದೇಹದಲ್ಲಿ ಉಂಟು. ಅದು ಹೇಗೆ ವಿಸ್ತಾರವಾಗಿ ಮತ್ತೆ ತಿಳಿಯೋಣ. ಆಮೇಲೆ ನೋಡಿ, ಅರಿತು ದೇಹದಿ, ಈ ರೀತಿ ಭಕ್ತಿಯಿಂದ ದೇಹದಲ್ಲಿ ಪ್ರಧಾನವಾದ 101 ನಾಡಿಗಳಲ್ಲಿ ಭಗವಂತನ ಕಲಶ ನಾಮಕವಾದ 101 ರೂಪಗಳು ಇರುತ್ತದೆ ಅಂತ ಜ್ಞಾನಿಗಳು ಚಿಂತನೆ ಮಾಡುತ್ತಾರೆ, ಪೂಜೆ ಮಾಡುತ್ತಾರೆ, ಸ್ಮರಣೆ ಮಾಡುತ್ತಾರೆ. ಅರಿತು ದೇಹದಿ ಕಲಶ ನಾಮಕ ಹರಿಗೆ, ಈ ಕಲಶ ಎಂಬ ಹೆಸರುಳ್ಳ ಭಗವಂತನಿಗೆ ಇವುಗಳು ಭಗವಂತನ ಕಲೆಗಳು. ನೋಡಿ, ದೇಹದ ಪ್ರಧಾನವಾದ 101 ನಾಡಿಗಳಲ್ಲಿ ಭಗವಂತನ 101 ರೂಪಗಳು, 101 ಅಂಶಗಳು, 101 ಕಲೆಗಳು ಅಂತ ಕರೆಯೋದುಂಟು. ಈ 101 ಕಲೆಗಳಲ್ಲಿ, ನಾಡಿಗಳಲ್ಲಿ 101 ಕಲೆಗಳಿಂದ, ಆ ರೂಪಗಳಿಂದ ಭಗವಂತ ಸನ್ನಿಹಿತನಾಗಿದ್ದಾನೆ. ಅದಕ್ಕೆ ಆ ಭಗವಂತನಿಗೆ ಕಲಶ ಅಂತ ಹೆಸರಿಟ್ಟಿದ್ದಾರೆ. ಕಲಶ ನಾಮಕ ಆ ಭಗವಂತನಿಗೆ 101 ಕಲೆಗಳು ಉಂಟು ಅಂತ ನಿರಂತರವಾಗಿ ಭೂಸುರರು, ಜ್ಞಾನಿಗಳು ಅಂದ್ರೆ ಬ್ರಾಹ್ಮಣರು ಪರಮಾದರದಿ ಪೂಜಿಸುತ್ತಿಹರು, ಅತ್ಯಂತ ಆದರ ಗೌರವದಿಂದ ಆ ಭಗವಂತನ ಪೂಜೆ ಮಾಡ್ತಾ ಇದ್ದಾರೆ ಎಂಬ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ತಂತ್ರಸಾರ ಸಂಗ್ರಹ, ಅನೇಕ ಪುರಾಣ ಶ್ಲೋಕಗಳು, ಎಲ್ಲ ಕಡೆ ಬಂದಿರತಕ್ಕಂಥ ವಿಚಾರವನ್ನು ಜಗನ್ನಾಥದಾಸರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತು ಶ್ರೀಮದ್ ಜಯತೀರ್ಥರು ಪದ್ಯಮಾಲಾ ಗ್ರಂಥದಲ್ಲಿ ಯಾವ ರೀತಿ ಕಲಶ ಪೂಜೆ ಮಾಡಬೇಕು, ಮಾತೃಕಾನ್ಯಾಸ ಹೇಗೆ, ಆ ಎಲ್ಲ ಶಾಸ್ತ್ರೀಯವಾದ ವಿಚಾರವನ್ನು ಜಗನ್ನಾಥದಾಸರು ಇಲ್ಲಿ ತಿಳಿಸಿದ್ದುಂಟು ಅಂತ ಚಿಂತನೆ ಮಾಡಬೇಕು ನಾವು. ಅಂದ್ರೆ ಇಲ್ಲಿ ಪ್ರಧಾನವಾಗಿ ನಮ್ಮ 101 ಪ್ರಧಾನವಾದ ನಾಡಿಗಳಲ್ಲಿ 101 ಭಗವದ್ ರೂಪಗಳು ಹೇಗೆ ಇವೆ ನೋಡಿ. ಕಲಶ ಪೂಜೆಯಲ್ಲಿ ಚಿಂತನೆ ಮಾಡತಕ್ಕಂಥ 101 ಭಗವದ್ ರೂಪಗಳಿಗೆ ಕಲಶ ನಾಮಕ ಭಗವಂತನ ಅಂಶಗಳು ಅಂತ ಕರೆಯುತ್ತಾರೆ. ಹಿಂದೆ ಹೇಳಿದ ಹಾಗೆ ಪದ್ಯಮಾಲಾ ಮತ್ತು ತಂತ್ರಸಾರ ಎಂಬ ಗ್ರಂಥಗಳಲ್ಲಿ ಶ್ರೀಮದ್ ಜಯತೀರ್ಥರು ಆಚಾರ್ಯರಿಬ್ಬರು ತಿಳಿಸಿದ್ದುಂಟು. ಮೊದಲು ಸ್ವರ ಪ್ರತಿಪಾದ್ಯವಾದ ಭಗವದ್ ರೂಪಗಳು 16 ಕಲಶದಲ್ಲಿ ಚಿಂತನೆ ಮಾಡಬೇಕು ನಾವು. 16 ಸ್ವರಗಳೇನಿದೆ, 16 ಸ್ವರಗಳಿಂದ ಪ್ರತಿಪಾದ್ಯವಾದ ಭಗವಂತನ ರೂಪಗಳು 16. ವ್ಯಂಜನ ಅಕ್ಷರಗಳು, ವ್ಯಂಜನಾಕ್ಷರಗಳು, ಆ ವ್ಯಂಜನಾಕ್ಷರಗಳಿಂದ ಪ್ರತಿಪಾದ್ಯವಾದ ಭಗವಂತನ ರೂಪಗಳು 35. 16 + 35. ಮೂರನೇದಾಗಿ ಕೇಶವಾದಿ ಪ್ರತಿಪಾದ್ಯವಾದ ಭಗವಂತನ 24 ರೂಪಗಳು. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಕೃಷ್ಣಾಯ ನಮಃವರೆಗೂ ಕೇಶವಾದಿ 24 ಭಗವಂತನ ರೂಪಗಳು. ಅಂದ್ರೆ ಕೇಶವಾದಿ 24 ಭಗವಂತನ ರೂಪಗಳು. ಆಮೇಲೆ ವಿಶ್ವಾದಿ ಪ್ರತಿಪಾದ್ಯ ಭಗವದ್ ರೂಪ 8 ಅಂತ. ಮತ್ಸ್ಯಾದಿ ದಶಾವತಾರಗಳು 10. ಅನಂತರ ವಾಸುದೇವಾದಿ ರೂಪಗಳು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ 4. ಅನಂತರ ವೇದವ್ಯಾಸದೇವರು, ಅಥವಾ ಅಲ್ಲಿ ತಿಳಿಸ್ತಾರೆ ಮತ್ತೆ 4 ಆಗಬೇಕು. ಅಂದ್ರೆ ವೇದವ್ಯಾಸ, ದತ್ತ, ಶಿಂಶುಮಾರ, ಬಿಂಬರೂಪಿ ಅಥವಾ ನಾರಾಯಣ ಅಂತ 2ರಲ್ಲಿ 1. ಅಂದ್ರೆ ವ್ಯಾಸ, ದತ್ತ, ಶಿಂಶುಮಾರ ಬಿಂಬರೂಪಿ, ಅಥವಾ ಬಿಂಬಸ್ಥಾನದಲ್ಲಿ ನಾರಾಯಣ ರೂಪ ಅಂತ. ಅಂತೂ 4: ವ್ಯಾಸ, ದತ್ತ, ಶಿಂಶುಮಾರ, ನಾರಾಯಣ. ಒಟ್ಟು ಎಷ್ಟಾಯಿತು? 101 ಭಗವದ್ ರೂಪಗಳು. ನಾವು ಕಲಶ ಪೂಜೆ ಮಾಡುವಾಗ ಕಲಶದಲ್ಲಿ ಇಷ್ಟು ಭಗವದ್ ರೂಪಗಳ ಚಿಂತನೆ ಮಾಡಬೇಕು. ಶತಂ ಚೈಕಾಚರುದಯಸ್ಯ ನಾಡ್ಯ ಇತಿ ಶ್ರುತೇ ಅಂತ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯ ಹೇಳಿದ್ದುಂಟು. 72 ನಾಡ್ಯೋನ್ಯಾಸ್ತು ಪ್ರಧಾನತಃ ಉತ್ತರೋತ್ತರ ಶತಂ ನಾಡ್ಯಾ ಶರೀರೇಸ್ಮಿನ್ ಸಮಾಹಿತಾಃ. ಹೀಗೆ ಅನೇಕ ಮಾತುಗಳುಂಟು. ಕಲಶಸ್ಯ ಮುಖೇ ವಿಷ್ಣು, ಕಂಠೆ ರುದ್ರ ಸಮಾಶ್ರಿತಃ, ಮೂಲೆ ತತ್ರ ಸ್ಥಿತೋ ಬ್ರಹ್ಮ, ಮಧ್ಯೆ ಮಾತೃಗಣಾ ಸ್ಮೃತಃ, ಕುಕ್ಷೂತು ಸಾಗರಾಃ ಸರ್ವೇ, ಸಪ್ತದ್ವೀಪಾ ವಸುಂಧರ, ಋಗ್ವೇದೋತ ಯಜುರ್ವೇದಃ, ಸಾಮವೇದೋ ಅಥರ್ವಣಃ, ಅಂಗೈಶ್ಚ ಸಹಿತಾಃ ಸರ್ವೇ ಕಲಶಂತು ಸಮಾಶ್ರಿತಾಃ.
ಪುರಾಣದ ಶ್ಲೋಕಗಳು ಉಂಟಲ್ಲಿ. ಆ ರೀತಿ ಅಂತೂ ಪ್ರಧಾನವಾದ ಸುಷುಮ್ನಾದಿ 101 ನಾಡಿಗಳಲ್ಲಿ ಆ 101 ಭಗವಂತನ ಅಜಾದಿ ರೂಪಗಳನ್ನು ನಾವು ಚಿಂತನೆ ಮಾಡಬೇಕು ಅಂತ ತಿಳಿಸಿದ್ದುಂಟು ಅಂತ ವಿಶೇಷವಾಗಿ. ಆದ್ದರಿಂದ ಆ ನಿಟ್ಟಿನಲ್ಲಿ ನಾವು ಸರಿಯಾಗಿ ಚಿಂತನೆ ಮಾಡಬೇಕು ಅಂತ. ಕಲಶ ಪೂಜೆ ಮಾಡುವಾಗ ಇದನ್ನು ಅವಶ್ಯವಾಗಿ ನಾವು ಚಿಂತನೆ ಮಾಡಬೇಕು. ಈ ರೀತಿ ಆ ನಾಡಿ ಎಂಬ ನದಿಯ ಸ್ನಾನವೇ ಕಲಶಾಭಿಷೇಕ ಎಂಬ ಅನುಸಂಧಾನ. ಅಂದರೆ 101 ದೇಹದಲ್ಲಿ ಪ್ರಧಾನವಾಗಿರತಕ್ಕಂಥ ನಾಡಿಗಳೆಂಬ ನದಿಗಳು, ಆ ನಾಡಿಗಳೆಂಬ ನದಿಗಳ ನೀರಿನಿಂದ ಭಗವಂತನಿಗೆ ನಾನು ಅಭಿಷೇಕ ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನ ಮಾಡಿಕೊಳ್ಳಬೇಕಂತ. ಕಲಶ ಪೂಜೆ ಮಾಡಿ ದೇವರಿಗೆ ಅಭಿಷೇಕ ಮಾಡುವಾಗ ಅಂದ್ರೆ ನಾನು ಕಲಶದಲ್ಲಿ ಆವಾಹನೆ ಮಾಡಿರತಕ್ಕಂಥ ಭಗವಂತನ 101 ರೂಪಗಳು ಮತ್ತು ಶಾಲಿಗ್ರಾಮ ಪ್ರತಿಮೆಯಲ್ಲಿರತಕ್ಕಂಥ ಭಗವಂತನ ರೂಪಗಳು, 2 ರೂಪಗಳಿಗೂ ಅತ್ಯಂತ ಅಭೇದವಿದೆ, ಕಿಂಚಿತ್ತೂ ಭೇದವಿಲ್ಲ ಎಂಬ ಚಿಂತನೆ ಮಾಡೋದಕ್ಕೆ ಇದು ಅಭಿಷೇಕ ಅಂತ ಕರೆದದ್ದುಂಟು. ಕೇವಲ ಯಾಂತ್ರಿಕವಾದ ಪೂಜೆ ಆಗಬಾರದು, ಅದು ಸಾತ್ವಿಕವಾದ ಅನುಸಂಧಾನ ಪೂರ್ವಕವಾದ ಪೂಜೆ ಆಗಬೇಕು. ನಾವು ಮಾಡುವ ಅಭಿಷೇಕದ ನೀರಿನಲ್ಲಿ ಸನ್ನಿಹಿತವಾದ ಭಗವದ್ರೂಪಕ್ಕೂ ಪ್ರತಿಮಾ ಶಾಲಿಗ್ರಾಮಗಳಲ್ಲಿರುವ ಭಗವದ್ರೂಪಕ್ಕೂ ಅಭೇದ ಚಿಂತನೆ ಮಾಡತಕ್ಕಂಥದ್ದು ಅದು ಅಭಿಷೇಕ ಅಂತ ಕರೆದದ್ದುಂಟು. ಪ್ರಧಾನವಾಗಿ ಷಟ್ಪ್ರಶ್ನ ಉಪನಿಷತ್ತಿನ ಇದನ್ನೇ ಹೇಳಿದ್ದುಂಟು. ಅತ್ರೈತದೇಕಶತಂ ನಾಡೀನಾಂ, 101 ನಾಡಿಗಳಲ್ಲಿ 101 ಭಗವದ್ರೂಪಗಳ ಸನ್ನಿಧಾನ ಅಂತ ತಿಳಿಸಿದ್ದುಂಟು. ಆ ರೀತಿ ಪದ್ಯಮಾಲಾದಲ್ಲಿ ಟೀಕಾಕೃತ್ಪಾದರು ಈ ವಿಚಾರ ಹೇಳಿದ್ದಾರೆ. ಅಂತೂ ನೋಡಿ ಇನ್ನೊಂದು ಬಾರಿ 2,70,000 ನಾಡಿಗೆ 2 ಹೆಚ್ಚಾದ 70,000 ನಾಡಿಗಳಲ್ಲಿ 72,000 ನಾಡಿಗಳಲ್ಲಿ ಅಂತ ಅರ್ಥ. ಮುಖ್ಯ ಏಕೋತ್ತರ ಶತಗಳಲ್ಲಿ ಅಂತೂ ಈ 72,000 ನಾಡಿಗಳಲ್ಲಿ ಮುಖ್ಯ ಅತಿ ಪ್ರಧಾನವಾದ ಏಕೋತ್ತರ ಶತಗಳಲ್ಲಿ ಅಂದ್ರೆ 101 ನಾಡಿಗಳಲ್ಲಿ 101 ಮೂರ್ತಿಗಳು ಇಹವು. ಆ ಭಗವಂತನ 101 ರೂಪಗಳು ಉಂಟು, ಅಜಾದಿ 101 ರೂಪಗಳು. ಅನಂತರ ಈ ರೀತಿ ಕಲಶನಾಮಕ ಹರಿಗೆ ಕಲೆಗಳೆಂದು ದೇಹದಿ ಅರಿತು, ಈ ರೀತಿ ನಮ್ಮ ದೇಹದಲ್ಲಿ ಆ ಕಲಶನಾಮಕವಾದ ಭಗವಂತನ ಹರಿಗೆ ಈ 101 ಭಗವಂತನ ಕಲೆಗಳು ಅಂತ ನಾವು ಚಿಂತನೆ ಮಾಡಿ ಕಲಶ ಪೂಜೆ ಮಾಡಿದರೆ ನೈರಂತರದಿ ಭೂಸುರರು ಪರಮಾದರದಿ ಪೂಜಿಸುವರು. ಭೂಸುರರು, ಜ್ಞಾನಿಗಳು, ಬ್ರಾಹ್ಮಣರು ಅತ್ಯಂತ ಭಕ್ತಿ ಆದರಗಳಿಂದ ಪೂಜೆ ಮಾಡ್ತಾ ಇದ್ದಾರೆ. ಈ ರೀತಿ ಚಿಂತನೆ ಮಾಡ್ತಾ ಅಂದ್ರೆ ಆ ಜ್ಞಾನಿಗಳು ಅನುಸಂಧಾನ ಪೂರ್ವಕವಾಗಿ ಈ ರೀತಿ ಕಲಶ ಪೂಜೆ ಮಾಡ್ತಾ ಇದ್ದಾರೆ ಅಂತ ಜಗನ್ನಾಥದಾಸರು ತಿಳಿಸುವ ಅಭಿಪ್ರಾಯ. ನಾವು ಕೂಡ ಭಕ್ತಿಯಿಂದ ಭಗವಂತನ ಪೂಜೆ ಮಾಡುವಾಗ ಆ ಕಲಶದಲ್ಲಿ ನಮ್ಮ 101 ನಾಡಿಗಳಲ್ಲಿ ಸನ್ನಿಹಿತವಾಗಿರತಕ್ಕಂಥ 101 ಭಗವದ್ರೂಪಗಳ ಚಿಂತನೆ ಮಾಡ್ತಾ ಅಲ್ಲಿರುವ ಭಗವದ್ರೂಪ ಮತ್ತು ಶಾಲಿಗ್ರಾಮ ಪ್ರತಿಮೆಗಳಲ್ಲಿರುವ ಭಗವದ್ರೂಪಕ್ಕೆ ಅಭೇದವನ್ನು ಚಿಂತನೆ ಮಾಡ್ತಾ ಅಭಿಷೇಕ ಮಾಡಿದಾಗ ಆ ಅಭಿಷೇಕ ನಿಜವಾದ ತೀರ್ಥವಾಗುತ್ತದೆ ಅಂತ ನಾವು ಚಿಂತನೆ ಮಾಡ್ತಾ ಈ ಪದ್ಯವನ್ನು ಪಠನೆ ಮಾಡೋಣ. 2,70,000 ನಾಡಿಗೆ ಮುಖ್ಯ ಏಕೋತ್ತರ ಶತಗಳಲ್ಲಿ ಇಹವು 101 ಮೂರ್ತಿಗಳು. ಅರಿತು ದೇಹದಿ ಕಲಶ ನಾಮಕ ಹರಿಗೆ ಕಲೆಗಳಿವೆ ಎಂದು ನೈರಂತರದಿ ಪೂಜಿಸುತ್ತಿಹರು ಪರಮಾದರದಿ ಭೂಸುರರು. ಶ್ರೀಕೃಷ್ಣಾರ್ಪಣಮಸ್ತು.